ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ. ನನ್ನ ಫ್ರೆಂಡ್ ಮನೆಗೆ ಬಂದಿದ್ದೆ. ನನ್ನ ಫ್ರೆಂಡ್ ನೋಡಿ ಪಾತ್ರೆ ತೊಳಿತಾಳೆ. ನನ್ನ ಫ್ರೆಂಡ್ ಮನೆ ತೋರಿಸ್ತಾ ಇದ್ದೀನಿ. ಅವ್ರು ಎಷ್ಟು ನೀಟಾಗಿ ಅಚ್ಚುಕಟ್ಟಾಗಿ ಸಾಮಾನುಗಳನ್ನು ದಬಾಕಿದ್ದಾರೆ. ಅಂದರೆ ಎಲ್ಲ ನೀಟಾಗಿ ಎಲ್ಲ ಕ್ಲೀನ್ ಮಾಡಿದ್ದಾರೆ, ನೀಟಾಗಿ ಇಟ್ಟಿದ್ದಾರೆ. ನಮ್ಮ ಕಡೆ ಈ ಥರ ಭಾಷೆ ಮಾತಾಡ್ತೀವಿ, ಹಂಗಾಗಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅವ್ರ ಪ್ಲೇಟ್ಸು ಮತ್ತು ಲೋಟಸು ಮತ್ತು ಟೀ ಕೊಡೆ ಲೋಟ ಮತ್ತು ಎಲ್ಲನೂ ಎಷ್ಟು ಕಟ್ಟಾಗಿ ಮಾಡ್ತಿದ್ದಾರೆ ನೋಡಿ. ಅವಳು ರೊಡ್ಡು ಗೈಲಿ ಮಾಡ್ತಿದ್ದಾರೆ. ಅವ್ರ ತಮ್ಮ ನೋಡಿ ವಾಟರ್ ಮೇಲನ್ನು ಥರ ಕಟ್ ಮಾಡಿಬಿಟ್ಟು ಹಂಗೆ ಹೋಗಿದ್ದಾನೆ. ಅವ್ರ ಮನೆ ಇದು, ಅವಳ ರೂಮ್ ಇದು. ಅಂದರೆ ಅಷ್ಟು ಅವರು ಮನೆ ಕಟ್ಟಿದ್ದಾರೆ, ಬಟ್ ಅಷ್ಟು ನೀಟಾಗಿ ಕಟ್ಟಿಲ್ಲ. ಏನೋ ಸ್ವಲ್ಪ ಎಲ್ಲ ಕ್ಲೀನಿಂಗ್ ಇದೆ. ಅವರು ಮನೆಯೆಲ್ಲ ಸ್ವಲ್ಪ ಈ ಥರ ಅಂದರೆ ಚೆನ್ನಾಗಿದೆ, ಇನ್ನೂ ಸ್ವಲ್ಪ ಕ್ಲೀನಿಂಗ್ ಆಗಬೇಕು. ಈ ಸೊಪ್ಪಿನ ಸಾರು ಮಾಡೋಣ ಅಂತ ಮಾಡ್ತಾಯಿದ್ಲು. ಸೊಪ್ಪಿಗೆಲ್ಲ ಹಾಕಿದ್ಲು. ಸೊಪ್ಪನ್ನೆಲ್ಲ ಅದು ಸೊಪ್ಪು ನಮ್ಮ ಕಡೆ ಎಲ್ಲ ಸೊಪ್ಪಿನ ಸಾರು ಅಂತೀವಿ. ಅದನ್ನೆಲ್ಲ ಈ ಥರ ಮಾಡಿಬಿಟ್ಟು ಎಣ್ಣೆ ಹಾಕಿಬಿಟ್ಟು ಆಮೇಲೆ ಸಾಸಿವೆ ಜೀರಿಗೆ ಎಲ್ಲ ಹಾಕಿ ಸ್ವಲ್ಪ ಕುದಿತಿದ್ದಂಗೆ ಈರುಳ್ಳಿ ಎಲ್ಲ ಹಾಕಿ ಆಮೇಲೆ ಸ್ವಲ್ಪ ಅದು ಬ್ರೌನ್ ಕಲರ್ ಆದಮೇಲೆ ಅದನ್ನು ಏನು ತಿಕ್ಕಿ ಮಾಡಿರ್ತೀವಲ್ಲ ಅದನ್ನು ಸ್ವಲ್ಪ ಊದಿಬಿಟ್ರೆ ಅದು ಸಾಂಬಾರಿಗೆ ಆಗುತ್ತೆ. ಮತ್ತು ಕುದಿಬೇಕಾದ್ರೆ ಸ್ವಲ್ಪ ಹುಣಸೆ ಹುಳಿ ಅವೆಲ್ಲ ಬಿಟ್ಬಿಟ್ರೆ ಮುಗೀತು. ಮತ್ತು ಪಾತ್ರೆ ತೊಯ್ದಲು ಅವ್ರ ಅಪ್ಪಾಜಿ, ನಮ್ಮ ಫ್ರೆಂಡ್ ಅಪ್ಪಾಜಿ ಅವರು. ಮತ್ತು ಮುದ್ದೆ ಮಾಡೋಕ್ಕೆ ಇಟ್ಟಿದ್ದೆ ನಾನು. ಮುದ್ದೆ ಮಾಡ್ತಾಯಿದ್ದೆ ನಾನು. ಮುದ್ದೆನ ಫಸ್ಟ್ ನೀರು ಇಡಬೇಕು, ಆಮೇಲೆ ಉಪ್ಪು ಹಾಕಬೇಕು, ಆಮೇಲೆ ಸ್ವಲ್ಪ ಹಿಟ್ಟು ಹಾಕಿ ಸ್ವಲ್ಪ ಹಿಂಗೆ ಇದು ಮಾಡಬೇಕು. ಆಮೇಲೆ ಕುದಿ ಬರ್ತಿದ್ದಂಗೆ ಸ್ವಲ್ಪ ಆಮೇಲೆ ಮತ್ತೊಂದು ಸ್ವಲ್ಪ ಹಿಟ್ಟು ಹಾಕಬೇಕು. ಹಿಟ್ಟು ಹಾಕಿಬಿಟ್ಟು ಆಮೇಲೆ ಸ್ವಲ್ಪ ಕುದಿ ಬರಬೇಕು. ನೋಡಿ ಕುದೀತಾ ಇದೆ, ಕುದಿದೆಲ್ಲ ಕಾಣ್ತಾ ಇದೆ. ಕುದಿದೆಲ್ಲ ಕಾಣ್ತಿರ್ಬೇಕಾದ್ರೆ ಸ್ವಲ್ಪ ಮತ್ತು ಸ್ವಲ್ಪ ಜಾಸ್ತಿ ಹಿಟ್ಟು ಹಾಕಬೇಕು. ಹಿಟ್ಟು ಹಾಕಿ ಅದೆಲ್ಲ ಸ್ವಲ್ಪ ಕುದಿಬೇಕು. ಒಂದು 5 ನಿಮಿಷ ಕುದಿಬೇಕು. 5 ನಿಮಿಷ ಕುದಿದ ಮೇಲೆ ಸ್ವಲ್ಪ ಹಿಂಗೆಲ್ಲ ಆಗುತ್ತೆ. ಮೇಲೆಲ್ಲ ಕುದಿತಿದ್ದಂಗೆ ಆಮೇಲೆ ತಿರುಗಿಸ್ಬೇಕು. ಒಂದು ಗಟ್ಟಿ ಆಗಬೇಕು. ಗಟ್ಟಿ ಮಾಡಿಬಿಟ್ಟು ಈ ಗಟ್ಟಿ ಇಲ್ಲಾಂದ್ರೆ ಭಾಳ ಕುದಿಸಿಲ್ಲ ಅಂದರೆ ಸ್ವಲ್ಪ ಅಂಟಂಟಲಾಗಿ ಸ್ವಲ್ಪ ಬೇಯೋದಿಲ್ಲ. ಕುದಿಸಿ ತಿರುಗಿಸಿ ಗಂಟೆ ಎಲ್ಲ ಗಟ್ಟಿಗಾಗಬೇಕು. ಈ ಥರ ಎಲ್ಲ ಮಾಡಬೇಕು. ಈ ಥರ ಮಾಡಿ ಆದಮೇಲೆ ಆಮೇಲೆ ಸ್ವಲ್ಪ ಹಬೆನೆಲ್ಲ ಬಿಟ್ಕೊಂಡು ಮಾಡಬೇಕು. ಆಮೇಲೆ ಮುದ್ದಿನ ಸ್ವಲ್ಪ ತಡ್ಕೋಬೇಕು. ನಮಗೆ ಎಷ್ಟು ಸಣ್ಣಕ್ಕೆ ಬೇಕೋ ದೊಡ್ಡಕ್ಕೆ ಬೇಕೋ ಎಲ್ಲ ತಡ್ಕೋಬೇಕು. ಅದೆಲ್ಲ ಮಾಡಲ್ಲ. ನಮಗೆ ಸ್ವಲ್ಪ ತಳುವಿನೇ ಇರಬೇಕು ಮುದ್ದೆ. ಸ್ವಲ್ಪ ಗಟ್ಟಿಯಲ್ಲ, ಸ್ವಲ್ಪ ತಳುವನಲ್ಲ, ಹಂಗೆ ಮೀಡಿಯಮ್ ಸೈಜಲ್ಲಿ ಇರಬೇಕು. ಮುದ್ದೆ ಮಾಡಿ ಆಗ್ತಾಯಿದ್ದೆ. ಅವ್ರ ಅಮ್ಮಂಗೆ ಅಡುಗೆ ಮಾಡಿ ಕೊಡ್ತಾಯಿದ್ಲು ಅವರು. ಮುದ್ದೆ ನೋಡಿ ಈ ಥರ ಇದೆ, ತೋರಿಸ್ತಾ ಇದ್ದೆ. ನಾನೇ ತೋರಿಸ್ತಾ ಇರೋದು ಅದನ್ನೆಲ್ಲ. ಮುದ್ದೆ ಸಾರು ಎಷ್ಟು ಕಾಂಬಿನೇಷನ್ ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಮತ್ತು ನಾನು ಊಟ ಮಾಡ್ಕೊಂಡು ನನ್ನ ಫ್ರೆಂಡ್ ಬಂದಿದ್ಲು ಒಬ್ಬಳು. ಅವ್ಳು ಡ್ರೆಸ್ ತಗೊಂಬಂದಿದ್ಲು ಅಂತ ತೋರಿಸ್ತಾ ಇದ್ಲು. ಆ ಡ್ರೆಸ್ಸು ಕೂಡ ತುಂಬ ಚೆನ್ನಾಗಿತ್ತು. ನೋಡ್ತಾಯಿದ್ದೆ, ಇವಳೇ ನನ್ನ ಫ್ರೆಂಡ್ ಇನ್ನೊಬ್ಬಳು. ಅವಳದಂತೆ ಡ್ರೆಸ್ ಅದು. ನಾನು ಮತ್ತೆ ನಾವು ಬಟ್ಟೆ ತೊಳೆಯೋಕ್ಕಂತ ಹೋಗೋಣ ಅಂತ ಹೊರಟಿದ್ದು. ಬಟ್ಟೆ ತೊಳೆಯೋಣಂತ ಹೋಗ್ತೇವೆ. ಅಲ್ಲಿ ಅವ್ರ ಊರಲ್ಲಿ ಚಾನಲ್ ಇದೆಯಂತೆ, ಅವ್ರ ಊರು ಇದು. ಚಾನಲ್ ಹತ್ರ ಹೋಗ್ತಾ ಇದ್ದು ನನ್ನ ಫ್ರೆಂಡು ಮತ್ತು ನಾನು ಹೋಗ್ತಾಯಿದ್ವಿ. ನೋಡಿ ಅಂದರೆ ಅವಳು ಸ್ವಲ್ಪ ನಾಚಿಕೆ ಸ್ವಭಾವ. ನೋಡ್ತಾ ಇದ್ಲು. ಆಮೇಲೆ ಹಂಗೆ ಮುಂದೆ ಹೋಗ್ತಾಳೆ. ಒಂದು ಹುಡುಗ ಸಂಡೇ ಅಂತಂದು ಎಲ್ಲ ಇದನ್ನೆಲ್ಲ ಗಾಳಿಪಟ ಆರಿಸಿದ್ಮೇಲೆ ಚಾನಲ್ ಹತ್ರ ಬರ್ತಿದ್ದಂಗೆ ನೋಡ್ತಾ ಇದ್ವಿ. ಚಾನಲ್ ತುಂಬ ಚೆನ್ನಾಗಿತ್ತು. ಎಲ್ಲ ದನ ಕರ ಬಟ್ಟೆ ಮತ್ತು ಆಕಳ ನೀರು ಕುಡಿಯೋಲ್ಲ. ಹಳ್ಳಿ ಸೈಡ್ ನೋಡಿದಿರಲ್ಲ, ಹಿಂಗೆ ತಾನೇ ಎಲ್ಲ ಆಗೋದು. ಮತ್ತು ಹಳ್ಳಿ ಸೈಡು ಮತ್ತು ಒಂದು ಅಕ್ಕ ಪರಿಚಯ ಆಯ್ತಲ್ಲಿ. ಮತ್ತು ಈ ಅಜ್ಜಿ ಎಲ್ಲ ತಡೀರಿ, ಫಸ್ಟ್ ನಾನು ತೊಳ್ಕೊತೀನಿ, ಆಮೇಲೆ ನೀವು ತೊಳೆಯಂತ್ರಿ ಅಂತ ಹೇಳಿದ್ದು. ಇದು ಕುರಿ ಬಂದುಬಿಟ್ಟು ಚಾನಲ್ ಒಳಗೆ ಬಿದ್ದೋಗಿತ್ತೆ. ಅದನ್ನು ನಾವು ಹೇಳಿದ್ವಿ. ಅದಕ್ಕೆ ಅಣ್ಣ ಬಂದು ತೆಗೆದೆಲ್ಲ ಸ್ವಲ್ಪ ವಿಡಿಯೋ ಮಾಡ್ಕೊಂಡು ಚೆನ್ನಾಗಿತ್ತು ಅಂತ. ಎಂಜಾಯ್ಮೆಂಟ್ ಎಲ್ಲ ಚೆನ್ನಾಗಿತ್ತು. ಆಮೇಲೆ ಮತ್ತು ನನ್ನ ಫ್ರೆಂಡ್ ಎಲ್ಲ ನನ್ನ ಫ್ರೆಂಡ್ ನೋಡಿ ಯಾವ ಥರ ಬಟ್ಟೆ ತೊಳಿತಿದ್ದಾಳೆ. ನಾನು 1-2 ಬಟ್ಟೆಗಳಿದ್ದು ನಾನು ತೊಳೆದು. ಮತ್ತು ಆಕಳಗಳೆಲ್ಲ ನಾನು ಹೇಳಿದೆಲ್ಲ ಫಸ್ಟಿಗೆ, ಆಕಳಗಳೆಲ್ಲ ಕುರಿಗಳು ಎಲ್ಲ ನೀರು ಕುಡ್ಲಿಕ್ಕೆ ಇಲ್ಲೇ ಬರ್ತಿದ್ವು. ನಾನು ಸ್ವಲ್ಪ ಎಲ್ಲ ಆಟ ಆಡ್ತಾಯಿದ್ದೆ ನೀರಲ್ಲಿ. ಅದೇ ಮೀನುಗಳೆಲ್ಲ ಕಾಲಿಗೆಲ್ಲ ಸ್ವಲ್ಪ ಬರ್ತಾಯಿದ್ವು. ಆಮೇಲೆ ನೀರೆಲ್ಲ ನೋಡ್ಕೊಂಡು ನನ್ನ ಫ್ರೆಂಡ್ ಬಟ್ಟೆ ಎಲ್ಲ ಆದಮೇಲೆ ನನ್ನ ಫ್ರೆಂಡು ನಾನು ಸ್ವಲ್ಪ ನೀರಲ್ಲಿ ಆಟ ಆಡ್ತಾಯಿದ್ವಿ. ಅವಳು ಎಷ್ಟು ವೀಕ್ ಇದ್ದಾಳೆ ಗೊತ್ತಾ, ತುಂಬ ವೀಕು ಅಂದರೆ ತುಂಬ ವೀಕು. ನನ್ನ ಫ್ರೆಂಡು ಎಷ್ಟು ಒಳ್ಳೆಯವಳು ತುಂಬ ಒಳ್ಳೆಯವಳು. ಮತ್ತು ಆಮೇಲೆ ಬಂದ್ವಿ ಮನೆ ಬಂದ ತಕ್ಷಣ ಬಟ್ಟೆಗಳೆಲ್ಲ ಒಣಗಾಕಿದ್ವಿ ಮೇಲೆ ಟೆರೆಸ್ ಮೇಲೆ. ಒಣಗಾಕ್ಬಿಟ್ಟು ಆಮೇಲೆ ಸ್ವಲ್ಪ ವಿಡಿಯೋ ಎಲ್ಲ ಮಾಡ್ಕೊಂಡು ನನ್ನ ಫ್ರೆಂಡ್ಗೆ ಸ್ವಲ್ಪ ಆಟ ಆಡಿಸ್ಕೊಂಡು ಆಮೇಲೆ ಹೋದ್ವಿ. ಬಟ್ಟೆಗಳು ಸಂಜೆ ಆಯಿತು. ಬಟ್ಟೆಗಳು ತಗೊಂಬಂದು ಮತ್ತು ಊಟ ಮಾಡಿ ರಾತ್ರಿ ಮಲ್ಕಡೆ ನನ್ನ ಫ್ರೆಂಡು ಕಿಸ್ಕಟ್ಲನ್ನು ಹಾಕ್ತಾಯಿದ್ವಿ. ಆಮೇಲೆ ನೀವೆಲ್ಲ ನಿಮಗೆಲ್ಲ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಬಾಯ್.